ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ ಭವಿಷ್ಯಲಿಂಗ ಹವಾಮಲಿನಾಥ್ ಮಹಾರಾಜರ ಆಶ್ರಮ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಇಂದು ನಾನು ಪಂಚೇಂದ್ರಿಯಗಳು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಪಂಚಭೂತಗಳಿಂದ ಆದ ಈ ಶರೀರ, ಕಾಯ, ವಾಚ, ಮನಸ್ಸು. ಕಾಯ ಎಂದರೆ ಶರೀರ, ವಾಕು ಎಂದರೆ ಮಾತು, ಮನಸ್ಸು. ಈ ತ್ರಿಕರಣಗಳನ್ನು ನಾವು ಅಂತರಂಗದಲ್ಲಿ ಬಹಿರಂಗದಲ್ಲಿ ಪರಿಶುದ್ಧ ಮಾಡಿಕೊಳ್ಳಬೇಕು. ಇನ್ನು ಜ್ಞಾನೇಂದ್ರಿಯಗಳು ಅಂದರೆ ಜಗತ್ತಿನ ಅರಿವು ಮಾಡ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು, ಅವುಗಳ ಅರಿವನ್ನು, ಜ್ಞಾನವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಪಂಚೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ವಾಕು, ಪಾಣಿ, ಪಾದ, ಪಾಯು ಮತ್ತು ಗುಹ್ಯ ಇವು ಕರ್ಮೇಂದ್ರಿಯಗಳು. ಅದಕ್ಕಾಗಿ ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಚಿತ್ತ ಶುದ್ಧಿಯಾಗಿ ಮಾಡಿಕೊಂಡು ನಾನು, ನನ್ನದು, ಅಹಂಕಾರ ಎಂಬ ಮೋಹ ಇವುಗಳನ್ನು ಬಿಡಬೇಕು. ಅಂತಃಕರಣಗಳಾದಂಥ ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ ಇವುಗಳನ್ನು ನಾವು ಸಮಚಿತ್ತದಿಂದ, ಸಮರತೆಯಿಂದ, ಸಮರಸದಿಂದ ನೋಡಿಕೊಳ್ಳಬೇಕು. ಭಾವ, ಜ್ಞಾನ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಷಟ್ಕರಣಗಳು. ಭಾವ ಪರಿಶುದ್ಧವಾಗಬೇಕು. ಜ್ಞಾನವನ್ನು ನಮ್ಮಲ್ಲೇ ನಾವು ಆತ್ಮವನ್ನು ಗುರುತಿಸಿಕೊಳ್ಳಬೇಕು, ಬ್ರಹ್ಮಜ್ಞಾನವನ್ನು ಪಡೆಯಬೇಕು. ಮನಸ್ಸು ಅದು ಸ್ಥಿರವಾಗಿರಬೇಕು, ದೃಢವಾಗಿ ಆ ಭಗವಂತನ ನಾಮಸ್ಮರಣದಲ್ಲಿ ಲೀನವಾಗಬೇಕು. ಬುದ್ಧಿ ಸಮಚಿತ್ತದಿಂದ, ಸ್ಥಿರತೆಯಿಂದ ಇರಬೇಕು. ಸಂಪತ್ತು ಬಂದಾಗ ಅಷ್ಟೇ, ವಿಪತ್ತು ಬಂದಾಗ ಸಮರತೆಯಿಂದ ಬಾಳಬೇಕು, ಸಮಭಾವದಿಂದ. ಅಹಂಕಾರ, ಅಧಿಕಾರ, ಪದವಿ, ಸಿರಿವಂತಿಕೆ ಬಂದಾಗ ನಾವು ಇನ್ನೊಬ್ಬರನ್ನು ಅಲ್ಲಗೆಳೆಯಬಾರದು, ಇನ್ನೊಬ್ಬರನ್ನು ತಿರಸ್ಕರಿಸಿ ನೋಡಬಾರದು. ಹೀಗಾಗಿ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಇವುಗಳನ್ನು ನಾವು ಸ್ಥಿರತೆಯಿಂದ ಕಾಯ್ದುಕೊಳ್ಳಬೇಕು. ಶಬ್ದ, ಇದು ಕಿವಿ ಶಬ್ದವನ್ನು ಆಲಿಸುತ್ತದೆ, ಒಳ್ಳೆಯ ಶಬ್ದಗಳನ್ನೇ ಕೇಳಬೇಕು. ಸ್ಪರ್ಶ ಅಂದರೆ ಚರ್ಮ ಸ್ಪರ್ಶವನ್ನು ಮಾಡುತ್ತದೆ, ಯಾವುದನ್ನು ಸ್ಪರ್ಶ ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ತಿಳುವಳಿಕೆ ನಮಗಿರಬೇಕು. ರೂಪ, ಕಣ್ಣು ಇದು ರೂಪವನ್ನು ಗ್ರಹಿಸುತ್ತದೆ, ನೋಡುತ್ತದೆ, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು. ಹೀಗೆ ನಾವು ಆತ್ಮವಂಚನೆ ಮಾಡಿಕೊಳ್ಳಬಾರದು. ರಸ, ಈ ಪಂಚೇಂದ್ರಿಯಗಳಾದಂಥ ನಾಲಿಗೆ ರಸವನ್ನು ಹೀರುತ್ತದೆ. ಅದೇ ತೆರನಾಗಿ ಗಂಧ ಅಂದರೆ ಹೊರಗಿನ ಸುವಾಸನೆ. ಈ ಪಂಚೇಂದ್ರಿಯಗಳು ಜಗತ್ತಿನ ನಮಗೆ ಅರಿವು ಉಂಟು ಮಾಡುತ್ತದೆ. ಅದಕ್ಕಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ನಾವು ಸಮಭಾವದಿಂದ ಅನುಭವಿಸಬೇಕು. ಅಂದರೆ ನಮ್ಮ ಕಾಯ, ವಾಚ, ಮನಸ್ಸ ಪರಿಶುದ್ಧವಾಗಿದ್ದಾಗ, ನಡೆ ನುಡಿ ಪರಿಶುದ್ಧವಾದಾಗ ಆ ಭಗವಂತನು ನಮ್ಮ ಸಮೀಪಕ್ಕೆ ಬರುತ್ತಾನೆ. ಇವು ಆತ್ಮ ಅನಾತ್ಮವಾದಾಗ, ಭಾವ ವಿಕಾರವಾದಾಗ ನಮಗೆ ಕಷ್ಟಗಳೇ ಬರುತ್ತವೆ.
ಆದ್ದರಿಂದ ನಾವು ಶರೀರದ ಗುಣಗಳನ್ನು ಬಿಟ್ಟು ಶಿವತತ್ವವನ್ನು ಹೊಂದಬೇಕು. ಶರೀರ ಗುಣಗಳನ್ನು ಬಿಡಬೇಕಾದರೆ ನಾವು ವಿಶ್ವಗುರು ಅನ್ನನವರ ಲಿಂಗ ದೀಕ್ಷೆಯನ್ನು ಪಡೆಯಲೇಬೇಕು. ಇಷ್ಟಲಿಂಗವು ನಮ್ಮ ಕರ್ಮಗಳಿಗೆ, ಪ್ರಾಣಲಿಂಗವು ಮನಸ್ಸಿಗೆ, ಭಾವಲಿಂಗವು ನಮ್ಮ ಜ್ಞಾನಕ್ಕೆ ಸಂಬಂಧಪಡುತ್ತದೆ. ಆದ್ದರಿಂದ ಇಷ್ಟಲಿಂಗ ಧಾರಣೆ ಪ್ರತಿಯೊಬ್ಬನಿಗೆ, ಅದರಲ್ಲೂ ಲಿಂಗವಂತರಿಗೆ ಅವಶ್ಯಕವಾಗಿದೆ. ಆಚಾರ, ಗುರು, ಶಿವ, ಜಂಗಮ, ಪ್ರಸಾದ ಹೀಗೆ ಮಹಾಲಿಂಗಗಳನ್ನು ನಾವು ಹೊಂದಬೇಕು. ವಿಭೂತಿ, ರುದ್ರಾಕ್ಷಿ, ಕಾಷಾಯ ವಸ್ತ್ರ ಮುಂತಾದ ಶಿವಲಾಂಛಗಳನ್ನು ಧರಿಸಬೇಕು. ಸಕಲ ಪ್ರಾಣಿಗಳಿಗೆ ಲೇಸವನ್ನೇ ಬಯಸುವ ಮನೋಭಾವವಾದಾಗ ನಾವು ಶರಣರಾಗುತ್ತೇವೆ. ಶರೀರದ ಗುಣಗಳನ್ನು ಅಳಿದು